ವಿಶೇಷವಾಗಿ ಇವತ್ತಿನ ಪತ್ರಿಕಾಗೋಷ್ಠಿ ಮೊನ್ನೆ ಕೊಟ್ಟಂತ ಕೇಂದ್ರದ ಬಜೆಟ್ ಸನ್ಮಾನಿಸಿದ ಪ್ರಧಾನಮಂತ್ರಿಗಳ ಒಂದು ದೂರದೃಷ್ಟಿ ಈ ಬಜೆಟ್ ಮುಖಾಂತರ ಇಡೀ ಪ್ರಪಂಚ ನೋಡುವಂಥ ದಿಕ್ಕಿನಲ್ಲಿ ದೇಶದ ಬಜೆಟ್ ಅನ್ನು ಕೊಟ್ಟಿದ್ದಾರೆ ಅಂತೇಳಿ ಅತ್ಯಂತ ಅಭಿಮಾನಪೂರ್ವಕ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬಜೆಟ್ ಮುಖಾಂತರ ಅವರ ಬದ್ಧತೆ ಸ್ಪಷ್ಟವಾಗಿ ನಮಗೆಲ್ಲರೂ ಕೂಡ ಕಾಣ್ತಾ ಇದೆ. ಅವ್ರು ಯಾವಾಗಲೂ ಕೂಡ ಹೇಳ್ತಾ ಇರ್ತಾರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಬಲಿಷ್ಠ, ಸ್ವಾವಲಂಬಿ ಮತ್ತು ಎಲ್ಲರನ್ನೂ ಕೂಡ ಒಳಗೊಂಡಂತ ಒಂದು ಭಾರತವನ್ನ ನಿರ್ಮಾಣವನ್ನ ಮಾಡಬೇಕು ಅನ್ನೋದು ಅವರ ಕನಸು. ಹಾಗಾಗಿ ಮುಂದಿನ 25 ವರ್ಷ ಗಮನದಲ್ಲಿಟ್ಕೊಂಡು ಈ ಒಂದು ವರ್ಷದಲ್ಲಿ ನಿಮಗೆಲ್ಲರೂ ಕೂಡ ಗೊತ್ತಿದೆ, ನಮ್ಮ 21ನೇ ಶತಮಾನದ ಮೊದಲನೇ ಕ್ವಾರ್ಟರ್ ಇಯರ್ ಮುಗೀತು, 25 ವರ್ಷ ಮುಗ್ದಾಯ್ತು. ಎರಡನೇ ಕ್ವಾರ್ಟರ್ನ ಮೊದಲನೇ ಬಜೆಟ್ ಇದು ಮುಂದಿನ 25 ವರ್ಷಕ್ಕೆ, ಅಂದರೆ 2047ಕ್ಕೆ ವಿಕಸಿತ ಭಾರತ ಒಂದು ಕಣ್ಮುಂದಿಟ್ಕೊಂಡು 100 ವರ್ಷಗಳು ಸ್ವಾತಂತ್ರ್ಯ ಬಂದು ದೇಶಕ್ಕೆ ಏನು ತುಂಬ್ತಾ ಇದೆ. ಸೊ ಆ ಒಂದು ಕಣ್ಮುಂದಿಟ್ಕೊಂಡು ಈ ಎರಡನೇ ಕ್ವಾರ್ಟರ್ನಲ್ಲಿ ಮೊದಲನೇ ಒಂದು ಬಜೆಟನ್ನು ಈ ರಾಷ್ಟ್ರಕ್ಕೆ ಸಮರ್ಪಣೆ ಮಾಡುವಂಥ ಕೆಲಸ 26-27ನೇ ಬಜೆಟನ್ನು ಮಂಡನೆಯನ್ನು ಮಾಡಿದ್ದಾರೆ. ಮತ್ತೆ ವಿಶೇಷವಾಗಿ ನಿಮಗೆಲ್ಲರೂ ಕೂಡ ಗೊತ್ತಿದೆ, ಏನು ರಾಷ್ಟ್ರಪತಿ ಭವನದಿಂದ ನಮ್ಮ ನ್ಯಾಷನಲ್ ವಾರ್ ಮೆಮೋರಿಯಲ್, ಆ ಒಂದು ಇಂಡಿಯನ್ ಗೇಟ್ ಏನು ಬರುತ್ತೆ, ರಾಜ್ಪಥ್ ಅಂತ ಇತ್ತು, ಕಿಂಗ್ಸ್ ರೋಡ್ ಅಂತ ನಾವು ಕರಿತಾ ಇದ್ವಿ. ಅದನ್ನ ಕರ್ತವ್ಯ ಪಥ್ ಅಂತ ಹೇಳಿ ಘೋಷಣೆ ಮಾಡಿದ್ರು. ಮತ್ತು ಅಲ್ಲಿ ಕರ್ತವ್ಯ ಭವನಗಳ ನಿರ್ಮಾಣ ಈಗಾಗಲೇ ಶುರುವಾಗಿದೆ. ಪ್ರಧಾನಮಂತ್ರಿಗಳ ಕಚೇರಿಯಿಂದ ಹಿಡಿದು ಫಾರಿನ್ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಕಚೇರಿಯಿಂದ ಹಿಡಿದು ಫಿನಾನ್ಸ್ ಮಿನಿಸ್ಟರ್ ಒಂದು ಕಚೇರಿನ ಕೂಡ ಈಗ ಆಲ್ರೆಡಿ ಅಲ್ಲಿ ನಿರ್ಮಾಣ ಆಗಿದೆ. ಅಲ್ಲಿಗೆ ಶಿಫ್ಟ್ ಆದಮೇಲೆ ಇದು ಮೊದಲನೇ ಬಜೆಟ್. ಹಾಗಾಗಿ ಕರ್ತವ್ಯಗಳ ಒಂದು ಬಜೆಟ್ ಅಂಥೇಳಿ ಸ್ಪಷ್ಟವಾಗಿ ಫೋಕಸ್, ಡ್ಯೂಟಿ ಮತ್ತು ಪಬ್ಲಿಕ್ ಓನರ್ಶಿಪ್ ಅನ್ನು ಕಣ್ಮುಂದಿಟ್ಕೊಂಡು ಈ ಬಜೆಟನ್ನು ದೇಶಕ್ಕೆ ಸಮರ್ಪಣೆಯನ್ನು ಮಾಡಿದ್ದಾರೆ. ಹಾಗಾಗಿ ಕರ್ತವ್ಯ ಭವನದಿಂದ ಕೊಟ್ಟಂತ ಈ ಬಜೆಟು 3 ಮುಖ್ಯ ಕರ್ತವ್ಯಗಳನ್ನು ಒಂದು ಸೆಕ್ಟರ್ ಆಗಿ ಇಟ್ಕೊಂಡು ವಿಶೇಷವಾಗಿ ಅಭಿವೃದ್ಧಿಗೆ ವೇಗವನ್ನು ಕೊಡಬೇಕು. ಎರಡನೇದು ಜನಕೇಂದ್ರಿತ ಒಂದು ಸಾಮರ್ಥ್ಯವನ್ನು ವೃದ್ಧಿಯನ್ನು ಮಾಡಬೇಕು. ಮತ್ತು ಮೂರನೇ ಕರ್ತವ್ಯ ಸಮಗ್ರ ಅವಕಾಶಗಳನ್ನು ಜನರಿಗೆ ಮುಟ್ಟಿಸ್ಬೇಕು ಅನ್ನೋದು. ಈ 3 ಕರ್ತವ್ಯಗಳನ್ನು ಇಟ್ಕೊಂಡು ಒಂದು 3 ಕರ್ತವ್ಯಗಳ ಒಂದು ಬಜೆಟ್ ಅದನ್ನು ಕೂಡ ಫೈನಾನ್ಸ್ ಮಿನಿಸ್ಟ್ರು ಬಜೆಟ್ ಪ್ರೆಸೆಂಟೇಷನ್ ಸಂದರ್ಭದಲ್ಲಿ ಹೇಳಿದ್ದು ನಿಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ಹಾಗಾಗಿ 2047ನೇ ಇಸ್ವಿಗೆ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಒಂದು ಜನಪರವಾದಂಥ ಸುಧಾರಣೆಗಳನ್ನು ಕಣ್ಮುಂದಿಟ್ಕೊಂಡು ಕೇಂದ್ರದ ಬಜೆಟನ್ನು ಮಂಡನೆ ಮಾಡುವಂಥ ಒಂದು ಪ್ರಯತ್ನ ಆಗಿದೆ. ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ನಮ್ಮ ಕೇಂದ್ರ ಸರ್ಕಾರ, ಪ್ರಧಾನಮಂತ್ರಿಗಳು, ನಮ್ಮ ಫೈನಾನ್ಸ್ ಮಿನಿಸ್ಟರ್ ಕೊಟ್ಟಂಥ ಈ ಬಜೆಟನ್ನು ಒಬ್ಬ ಜನಪ್ರತಿನಿಧಿಯಾಗಿ ನನ್ನ ಕ್ಷೇತ್ರದ ಜನರಿಗೆ ಮುಟ್ಟಿಸ್ಬೇಕಾದ್ರೆ ನನ್ನ ಕರ್ತವ್ಯ. ಹಾಗಾಗಿ ಈ ಕರ್ತವ್ಯಗಳ ಒಂದು ಬಜೆಟ್ ಅಂತ ನಾವೇನು ಕರಿತೀವಿ, ಈ ಕರ್ತವ್ಯ ಬಜೆಟನ್ನು ಜನರಿಗೆ ಮುಟ್ಟಿಸುವಂಥ ಕರ್ತವ್ಯನೂ ಕೂಡ ನಾನು ಮಾಡಬೇಕು, ನನ್ನ ಕರ್ತವ್ಯ. ಏನು ಸರ್? ತುಂಬ ಅನ್ಯಾಯ. ಈಗ ಮೊನ್ನೆ ಬಜೆಟನ್ನು ನಾವೆಲ್ಲರೂ ಕೂಡ ಕೂತಿದ್ವಿ. ಬುಧವಾರ ಸಂಜೆ
ರಾಷ್ಟ್ರಪತಿಗಳ ಭಾಷಣದ ಒಂದು ವಂದನಾ ನಿರ್ಣಯದ ಬಗ್ಗೆ ಪ್ರಧಾನಮಂತ್ರಿಗಳು ಬಂದು ಮಾತಾಡೋದಿತ್ತು. ತಮಗೆಲ್ಲರೂ ಕೂಡ ಗೊತ್ತಿದೆ, ದೇಶದ ಭದ್ರತೆ ವಿಚಾರದಲ್ಲಿ ಯಾವ ವಿಚಾರಗಳನ್ನು ಬಹಿರಂಗವಾಗಿ ಮಾತಾಡಬೇಕು, ಯಾವ ವಿಚಾರಗಳನ್ನು ನಾಲ್ಕು ಗೋಡೆಗಳ ಮಧ್ಯೆ ಮಾತಾಡಬೇಕು ಅನ್ನೋದು ಎಲ್ಲರೂ ಕೂಡ ಗೊತ್ತಂತ ವಿಚಾರ. ಆದರೆ ಎಲ್ಲೋ ಒಂದು ಕಡೆಗೆ ವಿರೋಧ ಪಕ್ಷದ ನಾಯಕರ ಒಂದು ವಿಚಾರಣೆ ಬೇರೆ ಇತ್ತೇನೋ ಗೊತ್ತಿಲ್ಲ. ಆರ್ಮಿ ಚೀಫ್ ನರವಾಣೆ ಅವರ ಪುಸ್ತಕ ಅನ್ಪಬ್ಲಿಷ್ಡ್ ಬುಕ್ಕನ್ನು ಅಲ್ಲಿ ಪಬ್ಲಿಸೈಸ್ ಮಾಡಿ ಅದನ್ನು ಪಬ್ಲಿಕ್ ಡಾಕ್ಯುಮೆಂಟನ್ನು ಮಾಡಿ ಮತ್ತೊಮ್ಮೆ ಭಾರತ ಮತ್ತು ಚೀನಾಗಳ ಮಧ್ಯದಲ್ಲಿ ನಮ್ಮ ಸಂಬಂಧಗಳನ್ನು ಹಾಳು ಮಾಡಬೇಕು ಅನ್ನೋಂಥ ಒಂದು ದೂರದೃಷ್ಟಿ ರಾಹುಲ್ ಗಾಂಧಿ ಅವ್ರದ್ದು ಇತ್ತ ಅಂತ ಎಲ್ಲೋ ಒಂದು ಕಡೆ ನಮಗೆಲ್ಲರೂ ಕೂಡ ಅನಿಸ್ತಾ ಇದೆ. ಯಾಕೆಂದರೆ ಅವರ ಮಾಡ್ತಿರುವಂಥ ಒಂದು ಆರ್ಮಿ ಚೀಫ್ ಆಗಿ ಕೆಲಸ ಮಾಡಬೇಕಾದಾಗ ಅವ್ರಿಗೆ ಯಾಕೆ ಯಾವ ವಿಚಾರದಲ್ಲಿ ಯಾವ ಉದ್ದೇಶ ಇಟ್ಕೊಂಡು ಪುಸ್ತಕ ಬರೆಯುವಂಥ ಪ್ರಯತ್ನ ಮಾಡಿದ್ರೆ ನಾವು ಯಾರಿಗೂ ಕೂಡ ಗೊತ್ತಿಲ್ಲ. ಅದ್ರ ಮೇಲೂ ಕೂಡ ಗೊತ್ತಿದೆ ಒಬ್ಬ ಆರ್ಮಿ ಚೀಫು ಯಾವ ಬುಕ್ ಬರಿಬೋದು, ಯಾವ್ದು ಬರಲಿಕ್ಕೆ ಕಾನೂನು ಪ್ರಕಾರ ಎಲ್ಲಿವರೆಗೂ ಕೂಡ ಅವರಿಗೆ ರೈಟ್ಸ್ ಇದೆ, ಇದೆಲ್ಲದೂ ಕೂಡ ನಮ್ಮ ಸಂವಿಧಾನದಲ್ಲಿ ಹೋಗ್ಲಿದ್ದಾರೆ. ಹಾಗಾಗಿ ಇದನ್ನೇ ಬಂಡವಾಳವಾಗಿ ಇಟ್ಕೊಂಡು ಆ ಸುಳ್ಳು ಸುದ್ದಿಯನ್ನ ನಿಜ ಮಾಡಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳ ಒಂದು ವಿಚಾರವನ್ನ ತಲೆ ತಗ್ಸುವಂತ ಒಂದು ಮೂಲ ಉದ್ದೇಶ ಇಟ್ಕೊಂಡು ಈ ಒಂದು ಪ್ರಯತ್ನ. ಮತ್ತೆ ಎಲ್ಲಿವರೆಗೂ ಅಂದ್ರೆ ಪ್ರಧಾನಮಂತ್ರಿಗಳು ಕೂತಂತ ಜಾಗದಲ್ಲಿ ಫ್ಲೆಕ್ಸ್ ಅನ್ನ ಇಟ್ಕೊಂಡು ಮಹಿಳಾ ಸಂಸತ್ ಸದಸ್ಯರನ್ನ ಮುಂದ್ಬಿಟ್ಟು ಅಟ್ಯಾಕ್ ಮಾಡುವಂತ ಎಲ್ಲ ಷಡ್ಯಂತ್ರನೂ ಕೂಡ ಇತ್ತು. ಈ ಇಂಟೆಲಿಜೆನ್ಸ್ ಮುಖಾಂತರ ಗೊತ್ತಾದ ಮೇಲೆ ಪ್ರಧಾನಮಂತ್ರಿಗಳು ಅವತ್ತು ಬರುವಂತ ಪ್ರಯತ್ನ ಮಾಡಲಿಲ್ಲ. ಇದು ಗೊತ್ತಂತ ವಿಚಾರ. ಆದರೆ ಇವತ್ತು ಕಾಂಗ್ರೆಸ್ ಪಕ್ಷ ಆರೋಪ ಏನ್ ಮಾಡ್ತಾ ಇದೆ, ಪಾರ್ಲಿಮೆಂಟ್ ಅಲ್ಲಿ ವಿರೋಧ ಪಕ್ಷ ನಾಯಕರಿಗೆ ಮಾತಾಡ್ಲಿಕ್ಕೆ ಬಿಡ್ತಾ ಇಲ್ಲ. 6-7 ಬಾರಿ ಅವಕಾಶ ಕೊಟ್ಟರು ಮಾತಾಡ್ಲಿಕ್ಕೆ, ಆದರೂ ಕೂಡ ಮತ್ತೆ ಅದೇ ಪುಸ್ತಕದಿಂದನೇ ಅವರು ಮಾತಾಡ್ಲಿಕ್ಕೆ ಶುರು ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ರು. ಹಾಗಾಗಿ ಯಾವುದೋ ಆಧಾರ ಇಲ್ಲಂತ ಪುಸ್ತಕ ವಿಚಾರವನ್ನು ಇಟ್ಕೊಂಡು ದೇಶದ ಗಡಿ ವಿಚಾರ ಸೂಕ್ಷ್ಮತೆಗಳು ಇದ್ದಂಥ ಈ ಸಂದರ್ಭದಲ್ಲಿ ಪಾರ್ಲಿಮೆಂಟ್ ಈ ವಿಚಾರವನ್ನು ಪ್ರಸ್ತಾಪ ಮಾಡಬಾರದು ಅಂತ ಅವಕಾಶವನ್ನು ಕೊಡಲಿಲ್ಲ. ಅದನ್ನು ಇಟ್ಕೊಂಡು ಒಂದು ವಾರ ಪೂರ್ತಿ ಅಧಿವೇಶನ ಹಾಳು ಮಾಡುವಂಥ ಪ್ರಯತ್ನ. ಮತ್ತೆ ಹೆಮ್ಮೆಯ ಪ್ರಧಾನಮಂತ್ರಿಗಳು ಇತಿಹಾಸದಲ್ಲಿ ಇದು ಮೊದಲೇ ಬಾರಿಗೆ, ಇನ್ನೊಂದ್ಸತಿ ಮನಮೋಹನ್ ಸಿಂಗ್ ಅವರು ಇದ್ದಾಗ ಈ ತರ ವಿರೋಧ ಪಕ್ಷ ಪ್ರತಿಭಟಿಸಾಗೂ ಕೂಡ ಒಂದು 15 ನಿಮಿಷ ಮಾತಾಡಿದ್ದರಂತೆ, ಅದಾದ್ಮೇಲೆ ರಾಜ್ಯಸಭೆಯಲ್ಲಿ ಮಾತಾಡಿದರು. ಆದರೆ ಇವತ್ತು ಲೋಕಸಭೆಯಲ್ಲಿ ಒಬ್ಬ ಪ್ರಧಾನಮಂತ್ರಿಗಳು ವಂದನಾ ನಿರ್ಣಯದ ಬಗ್ಗೆ ಮಾತಾಡ್ಲಿಕ್ಕೆ ಅವಕಾಶನೇ ಕೊಡ್ಲಿಲ್ಲದ್ದು ಇದು ಈ ಕಾಂಗ್ರೆಸ್ ಪಕ್ಷದ ವಿರೋಧ ಪಕ್ಷದ ಅವ್ರದ್ದೊಂದು ಸಾಧನೆ. ಇದೊಂದು ಕಳಂಕ ಈ ಒಂದು ಸಂವಿಧಾನಕ್ಕೆ ತರುವಂತ ಕೆಲಸವನ್ನ ಈ ಕಾಂಗ್ರೆಸ್ ನಾಯಕರುಗಳು ಮಾಡಿದ್ದಾರೆ. ರಾಜ್ಯಸಭೆಯಲ್ಲಿ ಪ್ರಧಾನಮಂತ್ರಿಗಳು ಮಾತಾಡಿದ್ದು ಕೂಡ ಇಡೀ ಪ್ರಪಂಚ ನೀವೆಲ್ಲರೂ ಕೂಡ ನೋಡಿದ್ದೀರಿ. ಅವರ ದೂರದೃಷ್ಟಿ ಮತ್ತು ಅವ್ರು ಸ್ಪಷ್ಟವಾಗಿ ಹೇಳಿದ್ರು, ನಾನು ಏನು ತಪ್ಪು ಮಾಡಿದೆ ಅಂತೇಳಿ ನನ್ನನ್ನು ಈ ರೀತಿಯ ಕಟ್ಟಾಕುವಂಥ ಪ್ರಯತ್ನವನ್ನು ಈ ವಿರೋಧ ಪಕ್ಷಗಳು ಮಾಡ್ತು ಅನ್ನೋದು ಕೂಡ ರಾಜ್ಯಸಭೆಯಲ್ಲಿ ಸ್ಪಷ್ಟವಾಗಿ ವಿಚಾರವನ್ನು ಇಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಪ್ರಪಂಚದ ಮುಂದೆ ಇವ್ರು ಯಾರು ವೀಕು, ನಮ್ಮ ರಾಷ್ಟ್ರೀಯ ನಮ್ಮ ಪಕ್ಷದ ಅಧ್ಯಕ್ಷರು, ಯುವ ಮೋರ್ಚಾ ಅಧ್ಯಕ್ಷರು ನಮ್ಮ ತೇಜಸ್ ಸೂರ್ಯ ಆಸ್ ಎಂ ಪಿ ಆಗಿ ಪಾರ್ಲಿಮೆಂಟಲ್ಲಿ ಕಳೆದ 10 ವರ್ಷದಲ್ಲಿ ಹಿಂದಿನ ದಟ್ ಮೀನ್ಸ್ 2014 ಹಿಂದೆ UPA ಸರ್ಕಾರ ಇದ್ದಾಗ ಯಾವ್ಯಾವ ವಿಚಾರವನ್ನ ಯಾವತ್ತೂ ಕೂಡ ಪ್ರಸ್ತಾಪವನ್ನ ಒಂದನೇ ನಿರ್ಣಯದಲ್ಲಿ ಮಾಡಲಿಲ್ಲಂಥ ವಿಚಾರಗಳು ಯಾವುದು ಎಲ್ಲದೂ ಕೂಡ ಪ್ರಪಂಚಕ್ಕೆ ಗೊತ್ತಂತ ವಿಚಾರ. ಈ ದೇಶವನ್ನು ವೀಕ್ ಮಾಡಕ್ ಕೊಟ್ಟಂತ ಈ ಕಾಂಗ್ರೆಸ್ ಪಕ್ಷದಿಂದ ನಾವು ತಿಳ್ಕೊಳ್ಳುವಂತ ಅವಶ್ಯಕತೆ ಏನಿಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಇಲ್ಲ, ನನ್ನ ಗಮನಕ್ಕೆ ಏನು ಬಂದಿಲ್ಲ. ನೋಡಿ, ನಾಳೆ ಮತ್ತೆ ಡೆಲ್ಲಿ ಹೋಗ್ತೀವಿ. ನನ್ನ ಗಮನ ಸರ್, ಎಲ್ಲ ಈ ಧಾರ್ಮಿಕ ಸ್ಥಳಗಳನ್ನ ಮೂಲವಾಗಿ ಇಟ್ಕೊಂಡು ಸಮುದ್ರದ ದಡದಲ್ಲಿರುವಂಥ ಅದು ಅಥವಾ ನದಿಯ ದಡದಲ್ಲಿ ಯಾವತ್ತೂ ಕೂಡ ನೀರು ಇರುವಂಥ ಜಾಗಗಳನ್ನು ನೋಡಿ ಅಲ್ಲಿ ವಾಟರ್ ಏರೋಡ್ರಮ್ಮನ್ನು ನಿರ್ಮಾಣ ಮಾಡಿ ಆ ಒಂದು ಈ ಒಂದು ಸೀಪ್ಲೇನ್ ಮುಖಾಂತರ ಪ್ರವಾಸೋದ್ಯಮನ ಅಭಿವೃದ್ಧಿ ಮಾಡುವಂಥ ಪ್ರಯತ್ನ. ಸರ್, ಬಜೆಟ್ನಲ್ಲಿ ಈವನ್ VISL ಬಗ್ಗೆನೂ ಇಲ್ಲ. ಟೋಟಲ್ ಅವರ ಇಲಾಖೆ ಹಣ ಅಂತ ಕೊಟ್ಬಿಡ್ತಾರೆ, ಹಣವನ್ನು ಕೊಟ್ಟಿದ್ದಾರೆ. ಇನ್ನು ಅದರಲ್ಲಿ ನಮ್ಮ ಕ್ಯಾಬಿನೆಟ್ ತೀರ್ಮಾನ ತೆಗೆದುಕೊಂಡು ಅಲ್ಲಿಂದ ಕೊಡುವಂಥ ಕಾರ್ಯಕ್ರಮಗಳು ಆಗತ್ತೆ. ಈಗ ಉದಾಹರಣೆಗೆ ಆನ್ಗೋಯಿಂಗ್ ಆಲ್ರೆಡಿ ಕೆಲಸಗಳು ಆಗ್ತಾ ಇದೆ. ರೈಲ್ವೆ ಇಲಾಖೆದು 7,000
ಸಮಥಿಂಗ್ ಕ್ರೋರ್ಸ್ ನಮ್ಮ ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ. ಅದು ರೈಲ್ವೆ ಬಜೆಟ್ನಲ್ಲಿ ಹೈಲೈಟ್ ಆಗುತ್ತೆ. ರೈಲ್ವೆ ಒಂದು ಪಿಂಕ್ ಬುಕ್ ಏನಿರುತ್ತೆ ಅದರಲ್ಲಿ ಪ್ರಸ್ತಾಪ ಆಗುತ್ತೆ ಸರ್. ಎಸ್ ಸರ್ ಹೌದು. ಹೇಳಿ ಎದ್ದೇಳಿ ಚರ್ಚೆ ಮಾಡೋ ಟೈಮ್ ಒಂದು ಅವ್ರ ಸಾಧನೆಗಳನ್ನ ಹೇಳ್ಕೊಳ್ಳುವಂತ ಅವಕಾಶ ಕರ್ನಾಟಕ ಸರ್ಕಾರಕ್ಕೆ ಯಾವುದೂ ಇಲ್ಲ. ಕೇಂದ್ರ ಸರ್ಕಾರ ಹಿಂದಿನ ಹಣಕಾಸು ಯೋಜನೆ ಕೊಟ್ಟಿದ್ರಲ್ಲೇ ಇವರು 2-3 ವರ್ಷ ತಳ್ಳುವಂತ ಪ್ರಯತ್ನವನ್ನ ಮಾಡಿದ್ರು. ಖಾಲಿ ಕೈಯಲ್ಲಿ ಕೂತಿದ್ದಾರೆ. ಮತ್ತೆ ಭ್ರಷ್ಟಾಚಾರ, ಮತ್ತೆ ಮೂರನೇದು ಅಭಿವೃದ್ಧಿ ಮಾಡಲಿಕ್ಕೆ ಯಾವುದೇ ಅನುದಾನ ಇಲ್ಲ. ಹಾಗಾಗಿ ಮನ್ರೇಗಾದಲ್ಲೂ ಕೂಡ ಇದು VBG ಆಗಿ 40%, ಮೊದಲು 10% ಇತ್ತು, ಇನ್ನು 30% ಹೈಕ್ ಆಗಿದೆ. ಅವ್ರ ಕಮಿಟ್ಮೆಂಟ್ ಇರಲಿ, ಅವ್ರ ಓನರ್ಶಿಪ್ ಇರಲಿ ರಾಜ್ಯ ಸರ್ಕಾರದ್ದು ಅಂತ ಹೇಳಿ ಘೋಷಣೆ ಮಾಡಿದಾಗ ಅವ್ರಿಗೆ ಫ್ರಸ್ಟ್ರೇಷನ್ನು. ಹಾಗಾಗಿ ಇದೆಲ್ಲದೂ ಇಟ್ಕೊಂಡು ಹೇಗೆ ಮನೆಯಲ್ಲಿ ದುಡಿಮೆ ಮಾಡೋವಂಥನ ಕೈಯಲ್ಲಿ ಜೋಬ್ ಖಾಲಿ ಆದಾಗ ಅವ್ನು ಹೇಗೆ ಸಿಡಿಮಿಡಿಗೊಳ್ತಾನೆ ಅಂತ ನಿಮ್ಗೆ ಗೊತ್ತಿದೆ. ಅದೇ ಇವತ್ತು ಪ್ರಯತ್ನ ಇವತ್ತು ಸಿದ್ದರಾಮಯ್ಯನವ್ರದ್ದು ಆಗಿದೆ ಅಂತ ನಂಗೆ ಅನಿಸ್ತಾ ಇದೆ. ಹಾಗಾಗಿ ಏನು ಬೇಕಾದ ಕರೆಯನ್ನು ಕೊಡ್ತಾ ಇರ್ತಾರೆ. ಇಲ್ಲ, ಯತೀಂದ್ರ ಅವ್ರು ಹೇಳಿದ್ರೆ ಅನ್ನೋಕ್ಕಿಂತ ಗೌರವಂತ ಉಪಮುಖ್ಯಮಂತ್ರಿಗಳೇ ನಮಗೆ ಹೈಕಮಾಂಡ್ ಯತೀಂದ್ರ ಅಂತ ಒಪ್ಕೊಂಡ್ಬಿಟ್ಟಿದ್ದಾರೆ. ಹಂಗಾಗಿ ನಾವು ಅದ್ರ ಬಗ್ಗೆ ಹೆಚ್ಚಿಗೆ ಹೇಳೋಂಥ ಅವಶ್ಯಕತೆ ಇಲ್ಲ. ಅಂತ DCM ಸಾಹೇಬರೇ ಒಪ್ಕೊಂಡ್ಬಿಟ್ಟಿದ್ದಾರೆ. ಪಾಪ ನಿಮಗೆ ಹೆಡ್ಲೈನ್ಸ್ ಇಲ್ದಂಗೆ ಆಯ್ತು. ಇನ್ನು ನೋಡಿ ನಮಗೆ ನಾವೇ ಬೇರೆ ರೀತಿಯ ಅಭಿವೃದ್ಧಿ ಕೆಲಸ ಮುಖಾಂತರ ಕೊಡ್ತೀವಿ ಸರ್ ನಿಮಗೆ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.